ಅಸ್ಸಲಾಮುಅಲೈಕುಮ್ ಫ್ರೆಂಡ್ಸ್, ನಮಸ್ತೆ ಗೆಳೆಯರೇ. ನೋಡಿ, ನಾನು ಈಗ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಾನು ಬಿಡದಿಯಿಂದ ಮದ್ದೂರವರೆಗೂ ಬಸ್ಸಲ್ಲಿ ಬಂದೆ ಊರಿಗಂತ ಹಬ್ಬ ಅಂತ. ನೋಡಿ, ನನಗೆ ಎಷ್ಟು ತೊಂದರೆ ಆಯ್ತಂದರೆ ಈ ಬಸ್ಸಲ್ಲಿ ಅಲ್ಲ, ಅಟ್ಲೀಸ್ಟು ಮಕ್ಳಿಗೆ ಎತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸೀಟಾದರೂ ಕೊಡೋರು ಹೆಂಗಸರು ನಿಂತಿದ್ದಾರಲ್ಲ ಅಂತ ಕರುಣೆ ಆದರೂ ಮೊದಲು ತೋರಿಸ್ತಾಯಿದ್ರು ಗಂಡಸರು. ಈಗ ಮಕ್ಳಿಗೆ ಎತ್ಕೊಂಡು ಬಂದಿದ್ರು ಅಲ್ಲ, ಅಟ್ಲೀಸ್ಟ್ ಮಗುಗೆ ಎತ್ಕೊಂಡಿದ್ದಾರೆ, ಬ್ರೇಕ್ ಹಾಕಿದ್ರೆ ಬೀಳ್ತಾರೆ ಅಂತ ಅಷ್ಟೊಂದು ಮನುಷ್ಯತ್ವನೂ ಇಲ್ವಾ ಈಗ ಜನರಿಗೆ? ಎಂಥ ಕಾಲ ಬಂದುಬಿಟ್ಟಿದೆ ಅಂದರೆ ನೋಡಿ, ನನ್ನ ಮಗು ಚಿಕ್ಕದು ಮಲ್ಕೊಂಡೈತೆ, ಪ್ಲಸ್ ನೋಡಿ ಇನ್ನೊಂದು ಮಗು ಕೂಡ ನಿಂತ್ಕೊಂಡು ಬಂದೈತೆ. ಅವ್ನಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಬಸ್ಸಲ್ಲಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಅಲ್ಲ, ಮೊದಲಾದರೂ ಟಿಕೆಟ್ ಕೊಡ್ತಾಯಿದ್ವಿ ನಾವು, ಅದಕ್ಕೋಸ್ಕರ ಬಸ್ಸಲ್ಲಿ ಸೀಟ್ ಸಿಗ್ತಾಯಿತ್ತು. ಈಗ ಟಿಕೆಟ್ ಕೊಡ್ತಾಯಿಲ್ಲ ಅಂತ ಬಸ್ಸಲ್ಲಿ ಸೀಟು ಸಿಗಲ್ವಾ? ಗಂಡಸರು ಟಿಕೆಟ್ ಕೊಡ್ತಾಯಿದ್ದಾರೆ ಅಂತ ಆರಾಮಾಗಿ ಕುತ್ಕೊಂಡು ಬರಬೇಕು, ಹೆಂಗಸರಾದರೆ ನಿಂತ್ಕೊಂಬರ್ಬೇಕು ಅಲ್ಲ. ಅಟ್ಲೀಸ್ಟು ವಯಸ್ಸಾಗಿರೋರ್ಗೂ ಸೀಟಿಲ್ಲ, ಮಕ್ಳಿಗೆ ಎತ್ಕೊಂಡಿರೋರ್ಗೂ ಸೀಟಿಲ್ಲ, ಪ್ರೆಗ್ನೆನ್ಸಿ ಇರೋರ್ಗೂ ಸೀಟಿಲ್ಲ. ಎಂಥ ಕಾಲ ಬಂದಿದೆ. ನನ್ನ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಎಲ್ರಿಗೂ ಈ ಮೆಸೇಜ್ ಕಳಿಸ್ಬೇಕು. ಯಾಕಂದರೆ ನನಗಾಗಿರೋ ಕಷ್ಟ ಬೇರೆಯವ್ರಿಗೆ ಆಗಬಾರ್ದು. ಬಸ್ಸಲ್ಲಿ ಗೌರ್ಮೆಂಟ್ ಬಸ್ ಇದ್ದರೆ, ಪ್ರೈವೇಟ್ ಬಸ್ ಆಗಿರಲಿ, ಮಕ್ಳಿಗೆ ಎತ್ಕೊಂಡಿದ್ರೆ ಹೆಂಗಸರು ಅವ್ರಿಗೆ ಅಟ್ಲೀಸ್ಟು ಸೀಟಾದರೂ ಕೊಡಬೇಕು ಅಲ್ಲ. ಕಂಡಕ್ಟ್ರು ಸೀಟ್ ಐತೆ ಹತ್ಕೊಳ್ಳಿ ಅಂತ ಹೇಳ್ತಾರೆ, ಬಟ್ ಮಗುಗೆ ಎತ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಸೀಟ್ ಕೊಡಿ ಅಂತ ಅಷ್ಟು ಹೇಳೋ ಮನುಷ್ಯತ್ವನೂ ಇಲ್ವಾ ಈ ಕಾಲದ ಜನಕ್ಕೆ? ನೋಡಿ, ಹೆಂಗಸರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೂ. ನಮಗೇನು ಮಕ್ಕಳಿಲ್ಲ ಅಂದರೆ ನಿಂತ್ಕೊಂಬರ್ಬೋದಪ್ಪ, ಮಕ್ಳಿಗೆ ಎತ್ಕೊಂಡು ಹೆಂಗೆ ಬರಬೇಕು? ಪ್ಲೀಸ್ ನಂದು ಈ ವಿಡಿಯೋನ ಎಲ್ರಿಗ ಹತ್ರ ಶೇರ್ ಮಾಡಿ. हमारे मुस्लिम्स भाया बहना भी जिसको ये मेरी वीडियो आता है सब लोग शेयर कीजिए. अल्लाह हाफिज़.